ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು NTSC GMAT ಮಾದರಿ ಪ್ರಶ್ನೆ ಪತ್ರಿಕೆ 6ರ ಭಾಗ 3 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಕ್ವಶನ್ 21 and 22. Find the correct mirror images for the following problem figures choosing from the alternatives. ಕೊಟ್ಟಿರುವ ಪ್ರಶ್ನಾಚಿತ್ರಗಳಿಗೆ ಸರಿಯಾದ ಪ್ರತಿಬಿಂಬವನ್ನು ಪರ್ಯಾಯಗಳಿಂದ ಕಂಡುಹಿಡಿಯಿರಿ. ಪ್ರಶ್ನಾಚಿತ್ರ ಅಬ್ಸರ್ವ್ ಮಾಡಿ. ಇಲ್ಲಿ ಪ್ರತಿಯೊಂದು ಬಾಕ್ಸನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸಿ, ಫಸ್ಟ್ ಕಾಲಮ್ ಇದನ್ನು ಫಸ್ಟ್ ಅಬ್ಸರ್ವ್ ಮಾಡುವ. ಸಿ, ಇದಕ್ಕೆ ಇದು ಸರಿ ಇದೆ. ನೀವು ಬೇಕಾದರೆ ಪ್ರತಿಯೊಂದು 4 ಫಿಗರನ್ನು ಕಂಪೇರ್ ಮಾಡ್ತಾ ಹೋಗಿ, ಆವಾಗ ಕ್ಯಾನ್ಸಲ್ ಮಾಡ್ಬೋದು. ಇದು ಸರಿ ಇದೆ, ಇದು ಇಮೇಜ್ ಇದೇ ರೀತಿ ಬರುತ್ತೆ ಅಲ್ವಾ. ಸೊ ದಿಸ್ ಹಿಯರ್ ಹೀಗಿದ್ದರೆ ಅದರ ಇಮೇಜ್ ಅನ್ನೋದು ಹೀಗೆ. ಸೊ ದಿಸ್ ಈಸ್ ಕರೆಕ್ಟ್ ಆ್ಯಂಡ್ ದಿಸ್ ಈಸ್ ರಾಂಗ್. ಈ ರೀತಿ ಬರೋದಿಲ್ಲ. ಸೊ ಆಪ್ಷನ್ 4 ಕ್ಯಾನ್ಸಲ್ಸ್. ಮೂರನೇದು ನೋಡಿ, ಹೀಗೆ ಇರೋದು ಇಮೇಜ್ ಲೆಫ್ಟ್ ರೈಟ್ ಆಗಿ ಬರುತ್ತೆ. ಸೊ ದಿಸ್ ಈಸ್ ಕರೆಕ್ಟ್. ನೆಕ್ಸ್ಟ್ ಫೋರ್ತ್ ಒನ್, ದಿಸ್ ಈಸ್ ಆಲ್ಸೋ ಹೀಗಿದ್ರೆ ಇಮೇಜ್ ಹೀಗೆ. ಸೊ ದಿಸ್ ಈಸ್ ಕರೆಕ್ಟ್. ದಿಸ್ ಆಲ್ಸೋ ರೈಟ್. ಓಕೆ, ನೆಕ್ಸ್ಟ್ ಹೀಗೆ ಇದೆ ಫಿಗರ್. ಇನ್ ಮಿರರ್ ಇಟ್ ವಿಲ್ ಬಿ ಲೈಕ್ ದಿಸ್ ಅಲ್ವಾ. ಈ ಕಡೆ ಇದು ಸರಿ ಇದೆ. ದಿಸ್ ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಅಪ್ವರ್ಡ್ ಇರೋದು ನೋಡಿ ಹೀಗೆ ಇದೆ. ಈಚೆ ಬಂದಾಗ ಈ ರೀತಿ ಆಪೋಸಿಟ್ ಡೈರೆಕ್ಷನ್. ಸರಿ. ಇದು ಸರಿ. ಇದು ದಿಸ್ ಒನ್ ಇಮೇಜು ಇದು ಸರಿಯಾಗಿ ಬರುತ್ತೆ. ದಿಸ್ ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್ ಇದು ಅಪ್ವರ್ಡ್ ಫೇಸಿಂಗ್ ಟವರ್ಡ್ಸ್ ದಿ ಮಿರರ್. ಇಲ್ಲೂ ಹಾಗೆ ಅಪ್ವರ್ಡ್ ಫೇಸಿಂಗ್ ಟವರ್ಡ್ಸ್ ದಿ ಮಿರರ್. ಇದು ಸರಿ ಇದೆ. ನೆಕ್ಸ್ಟ್ ಕಾಲಮ್ ನೋಡಬೇಕಾಗತ್ತೆ. ಸಿ ದಿಸ್ ಫಿಗರ್. ದಿಸ್ ಈಸ್ ಟವರ್ಡ್ಸ್ ದಿಸ್ ಬಾರ್ಡರ್ ಅಲ್ವಾ. ಮಿಡಲಲ್ಲಿದೆ ಮತ್ತು ಟವರ್ಡ್ಸ್ ದಿ ಬಾರ್ಡರ್ ಸರಿ ಇದೆ. ಇಲ್ಲೂ ಸಹ ಇಲ್ಲಿ ಫೇಸಿಂಗ್ ಇನ್ ದಿಸ್ ಡೈರೆಕ್ಷನ್. ಮಿರರ್ ಇಮೇಜ್ ವಿಲ್ ಬಿ ಲೈಕ್ ದಿಸ್. ಇದಕ್ಕೆ ಮಿರರ್ ಇಮೇಜ್ ಈ ರೀತಿ ಆಗ್ಲಿಕ್ಕೆ ಸಾಧ್ಯವಾ? ಇಲ್ಲ, ಉಲ್ಟಾ ಆಗಬೇಕು. ಸೊ ದಿಸ್ ಈಸ್ ರಾಂಗ್. ದಿಸ್ ಈಸ್ ಆಲ್ಸೋ ಕರೆಕ್ಟ್ ಆ್ಯಂಡ್ ದಿಸ್ ಈಸ್ ಕರೆಕ್ಟ್. ಅಬ್ಸರ್ವ್ ದಿಸ್ ಡೌನ್ವರ್ಡ್ ಅವೇ ಫ್ರಮ್ ದ ಮಿರರ್ ಅಲ್ವಾ. ಡೌನ್ವರ್ಡ್ ಫಸ್ಟ್ ಒಂದು ಕ್ಯಾನ್ಸಲ್ ಆಯಿತು. ಅವೇ ಫ್ರಮ್ ದ ಮಿರರ್, ಡೌನ್ವರ್ಡ್ ಅವೇ ಫ್ರಮ್ ದ ಮಿರರ್. ಸರಿ. ದಿಸ್ ಈಸ್ ಟವರ್ಡ್ಸ್ ದ like this and image will be like this. ಅಬ್ಸರ್ವ್ ಮಾಡಿ. ಇದು ಸರಿ ಇದೆ. ನೆಕ್ಸ್ಟ್ ದಿಸ್ ಒನ್, ಅದಕ್ಕೆ ಇಮೇಜ್ ಇದು ಕರೆಕ್ಟ್ ಇದೆ. ಸಾರಿ, ಫಸ್ಟ್ ಒನ್ ಬೇಡ ನಮಗೆ. ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ ನೋಡಿ. ಸೆಕೆಂಡ್ ಒನ್ ಥರ್ಡ್ ಒನ್ ಎರಡರಲ್ಲೂ ಸರಿ. ಇದು ಮೇಲ್ಗಡೆ ಟವರ್ಡ್ಸ್ ದ ಮಿರರ್. ಇದು ಕರೆಕ್ಟ್. It is away from the mirror. Correct. Similarly, this is also correct. This is correct. This is right. ಅದಕ್ಕೆ ಇಮೇಜ್ ನೋಡಿ ಇಲ್ಲಿಗ ಅಬ್ಸರ್ವ್ ಮಾಡಬೇಕು. ಇಲ್ಲಿಗ ಸಣ್ಣ ಮಿಸ್ಟೇಕ್. ಇದು ಅವೇ ಫ್ರಮ್ ದ ಮಿರರ್ ಇದ್ದದ್ರಿಂದ ಇಲ್ಲಿ ಸಹ ಅವೇ ಫ್ರಮ್ ದ ಮಿರರ್. ಇದು ಟವರ್ಡ್ಸ್ ದ ಮಿರರ್ ಇದೆ. ಇದು ಇಮೇಜ್ ಆಬ್ಜೆಕ್ಟ್ ಹೇಗಿದೆಯೋ ಹಾಗೆ ಇದೆ. ಆದ್ದರಿಂದ ಇದು ಕ್ಯಾನ್ಸಲ್ ಆಗಿ ಆಪ್ಷನ್ 2 ಈಸ್ ದ ಆನ್ಸರ್. ಪ್ರತಿಯೊಂದು ಸ್ಕ್ವೇರನ್ನು ನೀವು ನೋಡಿದ ಮೇಲೆ ಯು ವಿಲ್ ಗೆಟ್ ದ ಆನ್ಸರ್. ಸೊ ಇಟ್ ವಿಲ್ ಬಿ ಟೈಮ್ ಕನ್ಸ್ಯೂಮಿಂಗ್, ಬಟ್ ಪ್ರಾಕ್ಟೀಸ್ ವೆಲ್ ಆ್ಯಂಡ್ ಯು ಕ್ಯಾನ್ ಮೇಕ್ ಔಟ್. ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. ಓಕೆ, ದಿಸ್ ಒನ್. ಅಬ್ಸರ್ವ್ ಫಸ್ಟ್ ಒನ್. This is the image.
ಈ ರೀತಿ ಇದೆ ಅಲ್ವಾ ಇಮೇಜ್. ಅದೇ ರೀತಿ ಫಸ್ಟ್ ಇಮೇಜ್ ಇದೆಯಾ ನೋಡಿ. ಸಿ, ದಿಸ್ ಈಸ್ ಕರೆಕ್ಟ್. ಇದು ಸರಿ ಇದೆ. ಇಲ್ಲಿ ಇಟ್ ಈಸ್ ಬೆಂಟ್, ಇಲ್ಲಿ ಬೆಂಟ್ ಇಲ್ಲ, ಸ್ಟ್ರೈಟ್ ಇದೆ. ಆದ್ದರಿಂದ ಆಪ್ಷನ್ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಅಪ್ವರ್ಡ್, ಇಲ್ಲಿ ನೋಡಿ ಇಲ್ಲಿ ಬೆಂಡ್ ಇದೆ ಇಲ್ಲಿ, ಆದರೆ ಇಲ್ಲಿ ಸ್ಟ್ರೈಟ್ ಇರೋದ್ರಿಂದ ಆಪ್ಷನ್ 3 ಕ್ಯಾನ್ಸಲ್ಸ್. ಸಿ ನೆಕ್ಸ್ಟ್ ಹಿಯರ್ ದಿಸ್ ಈಸ್ ಕರೆಕ್ಟ್. ಫಸ್ಟ್ ರೋ ಫಿಗರ್ ಸರಿ ಇದೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ದಿಸ್ ಫಿಗರ್ ಈ ರೀತಿ ಆಗಿರಬೇಕು. ಓಕೆ, ದಿಸ್ ಒನ್ ಲೈಕ್ ದಿಸ್ ಸರಿ, ಇದು ಸರಿ, ಎರಡು ಒಂದೇ ರೀತಿ. ನೆಕ್ಸ್ಟ್ ಅಬ್ಸರ್ವ್ ದಿಸ್. ಓಕೆ, ಇದನ್ನು ಈಚೆ ಅಬ್ಸರ್ವ್ ಮಾಡಿದರೆ ಫಸ್ಟ್ ಒನ್ ಇದು ಸರಿ ಇದೆ, ಇದು ಡೌನ್ವರ್ಡ್ ಆಗಬೇಕು, ಡೌನ್ವರ್ಡ್. ನೆಕ್ಸ್ಟ್ ಸರಿ, ಇದು ಸಾರಿ ಸೆಕೆಂಡ್ ಥರ್ಡ್ ಕ್ಯಾನ್ಸಲ್ ಆಯ್ತಲ್ಲ, ಇದು ಡೌನ್ವರ್ಡ್, ಇದು ಸರಿ ಇದೆ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬೆಂಡ್ ಕೊಟ್ಟಿದ್ದಾರೆ, ಆ ರೀತಿ ಬೆಂಡ್ ಬರಲಿಕ್ಕಿಲ್ಲ. ಇಲ್ಲಿ ಇರೋದು ಸರಿ ಇದೆ ಅಲ್ವಾ ಇಲ್ಲಿ ಕೊಟ್ಟಿದ್ದಕ್ಕೆ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. 4ಅಲ್ಲಿರೋದು ಸರಿ ಇದೆ. ಸೊ ದ್ಯಾಟ್ ಈಸ್ ದ ಆನ್ಸರ್. ಓಕೆ, ಕ್ವಶನ್ ನಂಬರ್ 23 ಆ್ಯಂಡ್ 24. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಗಿವನ್ ಮ್ಯಾಟ್ರಿಸಸ್. ಕೊಟ್ಟಿರುವ ಮಾತೃಕೆಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಕ್ವಶನ್ ನಂಬರ್ 23 ನೋಡಿ, 796 ಅದಕ್ಕಿಂತ 738 168 ಬರಬೇಕಲ್ವಾ. ಇಟ್ ಮೇ ಬಿ ಕಾಲಮ್ ವೈಸೇ ಇರ್ಬೋದು. ಹೇಗೆ ಬರುತ್ತೆ? 7 3s 21, 21 8s 168 ಮಾಡಿ ನೋಡಿ. 21 3s 21 8s 168 ಬರುತ್ತೆ. ನೆಕ್ಸ್ಟ್ 9 8s 72, 72 3s 216. ಅಂದರೆ ಏನು? ಯು ಹ್ಯಾವ್ ಟು ಮಲ್ಟಿಪ್ಲೈ ಆಲ್ ದ 3 numbers ಟು ಗೆಟ್ ದ ಲಾಸ್ಟ್ ಒನ್ ಅಲ್ವಾ. ಸೊ 6 ಇಂಟು ಕ್ವಶನ್ ಮಾರ್ಕ್ ಯಾವುದೋ ಒಂದು ನಂಬರ್ ಇಂಟು 5 ಈಕ್ವಲ್ ಟು 900 ಬರಬೇಕು. 6 5s 30. ವಿ ನೋ ದ್ಯಾಟ್ 30 is 900 ಅಲ್ವಾ. ಸೊ ಹಿಯರ್ ಆನ್ಸರ್ ವಿಲ್ ಬಿ ಆಪ್ಷನ್ 3, 30 is the correct answer. Okay, next one. 163 16 115 2 15 19 158 2 76 23 ಕ್ವಶನ್ ಮಾರ್ಕ್. ಸಿ, ಇಲ್ಲಿ ಇದು ದೊಡ್ಡ ಸಂಖ್ಯೆ, ಇದು ದೊಡ್ಡ ಸಂಖ್ಯೆ, ಮಿಡಲಲ್ಲಿ ಒಂದು ಸಣ್ಣ ಸಂಖ್ಯೆ ಕೊಟ್ಟಿರೋದ್ರಿಂದ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ರೋ ವೈಸ್. ಹೀಗೆ ನೋಡುವ. If we subtract 163 minus 115, we will get 48. 48 ಇಂದ 16 ಬರಬೇಕಿದ್ರೆ ಏನು ಮಾಡಬೇಕು? ಡಿವೈಡೆಡ್ ಬೈ 3 ಮಾಡಿದರೆ 16 ಅಲ್ವಾ. ಅದೇ ರೀತಿ ಬರುತ್ತಾ ನೋಡುವ. ಫಸ್ಟ್ ನಂಬರ್ ಮೈನಸ್ ಥರ್ಡ್ ನಂಬರ್. 215 minus 158. Answer will be 57. Divide it with 3. It is 19. ಮಿಡಲ್ ನಂಬರೇ ಬಂತು. ಹಾಗಾದರೆ ಏನು ಬರಬೇಕು? 276 ಮೈನಸ್ ಸಮ್ ನಂಬರ್, ಯಾವುದೋ ಒಂದು ನಂಬರ್ ಕ್ವಶನ್ ಮಾರ್ಕ್, ಡಿವೈಡೆಡ್ ಬೈ 3 ಮಾಡಿದರೆ ಯು ಶುಡ್ ಗೆಟ್ 23. ಸೊ ಕ್ರಾಸ್ ಮಲ್ಟಿಪ್ಲೈ. It will be 276 minus question mark will be equal to 3 into 3 9, 3 into 2 6. ಕ್ವಶನ್ ಮಾರ್ಕನ್ನು ಈಚೆ ತನ್ನಿ, 69 ಈಚೆ ತನ್ನಿ. ಏನು ಬರಬೇಕು? 276 minus 69. It is 7 0 2. 2 not 7 is the
ನಂಬರ್ 276ಇಂದ 207 ಕಳೆದು ಇಫ್ ಯು ಡಿವೈಡ್ ಬೈ 3 ಯು ವಿಲ್ ಗೆಟ್ 23 ಆಸ್ ದಿ ಆನ್ಸರ್. ಸೊ ಆಪ್ಷನ್ 1 is the correct answer. Next one. Find the missing part of the given figure from the alternatives. ಕೊಟ್ಟಿರುವ ಆಕೃತಿಯಲ್ಲಿ ಬಿಟ್ಟು ಹೋಗಿರುವ ಚಿತ್ರದ ಭಾಗವನ್ನು ಪರ್ಯಾಯಗಳಿಂದ ಕಂಡುಹಿಡಿಯಿರಿ. ನೋಡಿ, ಒಂದಕ್ಕೊಂದು ಕನೆಕ್ಷನ್ ಇದೆ. ಯಾವ ರೀತಿ ಕನೆಕ್ಷನ್ ಇದೆ ಅದನ್ನು ಕನೆಕ್ಟ್ ಆಗಿದೆ ಅದನ್ನು ನೋಡ್ಕೊಳ್ಳುವ. ಸಿ, ದಿಸ್ ಈಸ್ ಎ ಲೈನ್, this is a line, this is a line, and here there will be one more line in this way. ಈ ಡೈರೆಕ್ಷನಲ್ಲಿ ಇರಬೇಕು. ಈ ಡೌನ್ವರ್ಡ್ ಡೈರೆಕ್ಷನಲ್ಲಿ ಆಗೋದಿಲ್ಲ. ಓರೆಯಾಗಿ ಈ ಡೈರೆಕ್ಷನ್ನಲ್ಲಿ ಸಹ ಅಲ್ಲ, ಇದು ಸಹ ಡೈರೆಕ್ಟ್ ಅಗೇನ್ ಅಪ್ವರ್ಡ್ ಡೈರೆಕ್ಷನಲ್ಲಿದೆ, ಅದು ಆಗೋದಿಲ್ಲ. ನೋಡಿ, ಈ ಡೈರೆಕ್ಷನ್ನಲ್ಲಿ ಇದಿದೆ ಅಲ್ವಾ, ಇದೊಂದೇ ಇರೋದು ಆ ಡೈರೆಕ್ಷನಲ್ಲಿ. ಸೊ ದ್ಯಾಟ್ ಈಸ್ ದ ಆನ್ಸರ್. ಅಷ್ಟೇ, ಮತ್ತೇನು ನೋಡಲಿಕ್ಕೆ. ಮತ್ತೆ ನೋಡಿ, ಇವೆರಡು ಫೇಸಿಂಗ್ ಟವರ್ಡ್ಸ್ ಈಚ್ ಅದರ್. ಇದು ಒಳಗಡೆ ಫೇಸ್ ಮಾಡಿದೆ, ದಟ್ ಮೀನ್ಸ್ ಸಾರಿ, ದೇ ಆರ್ ಫೇಸಿಂಗ್ ಅವೇ. ಇದರಲ್ಲೂ ಹಾಗೆ, ಇದರಲ್ಲೂ ಹಾಗೆ, ಇದರಲ್ಲೂ ಮತ್ತು ಎಲ್ಲದರಲ್ಲೂ ಅದೇ ರೀತಿ ಇದೆ, ಏನು ಫೇಸಸ್ ಚೇಂಜ್ ಆಗಲಿಲ್ಲ. ಈ ಡೈರೆಕ್ಷನ್ ಒಂದರ ಮೇಲೆ ಯು ಕ್ಯಾನ್ make out. So option 4 is the correct answer. Okay, next one. Idu easy ಇದೆ. Observe. See, one more petal is missing. ನೋಡಿ, ಈ ಪೆಟಲ್ ಹೇಗಿದೆಯೋ ಇದರ ವಿರುದ್ಧ ದಿಕ್ಕಿನಲ್ಲಿರುವ ಪೆಟಲ್ ಅದೇ ರೀತಿ ಇರಬೇಕಲ್ವಾ. See, these two are colored to each other nearer. ಒಳಗಡೆ ಅವುಗಳದ್ದು ಬ್ಲ್ಯಾಕ್ ಕಲರ್ ಆಗಿದೆ, ಇಲ್ಲಿ ಔಟ್ಸೈಡ್. ಹಾಗಾದರೆ ಇಲ್ಲಿ ಸಹ ಔಟ್ಸೈಡ್. ಹಿಯರ್ colored away from the center, it is towards the center, then it must be towards the center. Okay, here it is colored inside, so this is outside, and here also outside. Again it is away, it is nearer, so it is also nearer to center. Colored nearer to the center. ಹಾಗಾದರೆ 4 ಯಾವ ರೀತಿ ಬರುತ್ತೆ ನೋಡಿ. ಇಲ್ಲಿರುವುದು ಕಲರು ಇನ್ಸೈಡ್ ಆಗಿರಬೇಕು, ಇದಾಗೋದಿಲ್ಲ. ಇದು ಔಟ್ಸೈಡ್ ಕಲರ್ ಆಗಿದೆ, ಆದ್ದರಿಂದ ಇದಾಗೋದಿಲ್ಲ. ಇದು ಔಟ್ಸೈಡ್, ಇದು ಆಗೋದಿಲ್ಲ. ದಿಸ್ ಈಸ್ ಇನ್ಸೈಡ್. ಓಕೆ, ದಿಸ್ ಮಸ್ಟ್ ಬಿ ಕಲರ್ಡ್ ಔಟ್ಸೈಡ್. ಇದು ಇನ್ಸೈಡ್, ಇದು ಆಗೋದಿಲ್ಲ. ಇದು ಔಟ್ಸೈಡ್, ಇದು ಇನ್ಸೈಡ್. ಸರಿ ಇದೆ ಅಲ್ವಾ. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. Next one, question number 27 to 31. Complete the given analogy by selecting the correct answers from the alternatives. ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರಗಳನ್ನು ಆರಿಸಿ ಕೆಳಗಿನ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. 16 105, 14 ಕ್ವಶನ್ ಮಾರ್ಕ್. 16ರಿಂದ 105 ಬರಬೇಕು. 14ರಿಂದ ಯಾವ ನಂಬರ್ ಅಂತ ಕೇಳಿರೋದು. So you have to practice well. See here, 16 into 7, 16 7s are 112, minus 7, ಇಲ್ಲಿ into 7, ಇಲ್ಲಿ minus 7 ಮಾಡಿದರೆ again 105. ಅದೇ ರೀತಿ ಇಲ್ಲಿ ಆಗುತ್ತೆ ನೋಡುವ. 14 into 7 ಮಾಡಿ, it is 98, minus 7 ಮಾಡಿದರೆ 98 minus 7 is 91. ಆಪ್ಷನ್ 1ನಲ್ಲಿ ಆನ್ಸರ್ ಇದೆ. ಸೊ ದ್ಯಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, 343 441 ಕ್ವಶನ್ ಮಾರ್ಕ್ 225. ಇಲ್ಲಿ ಒಂದು ಕ್ಯೂಬ್ ನಂಬರ್, ಇದು ಸ್ಕ್ವೇರ್ ನಂಬರ್, ಇದು ಸ್ಕ್ವೇರ್ ನಂಬರ್. ಅದರಿಂದ ಕ್ಯೂಬ್ ನಂಬರ್ ಸ್ಕ್ವೇರ್ ನಂಬರ್ ಫಾರ್ಮಲ್ಲಿ ಇರುತ್ತೆ.
ಈ ರೀತಿ ಇದ್ದಾಗ ಮಾಡ್ಬೋದು. ಈ ರೀತಿ ಸ್ವಲ್ಪ ಟ್ರಿಕ್ಕಿಯಾಗಿ ಕೊಟ್ಟಾಗ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಿ ಅಷ್ಟರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಈಸ್ ಲಿಟಲ್ ಬಿಟ್ ಈಸಿ. 343 ಅಂದರೆ ನಮಗೆ ಗೊತ್ತು, 7 ಕ್ಯೂಬ್. 441 ಅಂದರೆ 21 ಸ್ಕ್ವೇರ್ ಈಸ್ ಆಸ್ ಕ್ವಶನ್ ಮಾರ್ಕ್. 225 ಈಸ್ 15 ಸ್ಕ್ವೇರ್. ನೋಡಿ ಇಲ್ಲಿ 27ಇಂದ 7 ಬರಬೇಕಿದ್ರೆ ಡಿವೈಡೆಡ್ ಬೈ 3 ಅಲ್ವಾ. ಸೊ 15 ಡಿವೈಡೆಡ್ ಬೈ 3 ಮಾಡಿದರೆ 5. ಇಟ್ಸ್ ಕ್ಯೂಬ್. 5 ಕ್ಯೂಬ್. 5 cube is 125. So option 2 is the correct answer. Next one, HGEF 19, 20, 22, 21. Question mark in this one. 8, 9, 11, 10. Let us see the table first. ನೋಡಿ HGEF ಅದಕ್ಕೆ 19, 20, 22, 21 ಬರಬೇಕಿದ್ರೆ ಹೆಚ್ಚಿಗೆ ನಂಬರ್ ಕೊಟ್ಟರೆ 8 ಬರುತ್ತೆ. A to Z ಬರೆದಾಗ. ಅದೇ Z to A ಬರೆದಾಗ ಹೆಚ್ಚಿಗೆ ಯಾವ ನಂಬರ್ ಬರುತ್ತೆ? 19 ಅಲ್ವಾ. ಫಾರ್ G it is 20. ಫಾರ್ E it is 22. ದೆನ್ ಫಾರ್ F it is 21. ಹಾಗಾದರೆ ಅವುಗಳಿಗೆ Z to A ಬರೆದು ನಂಬರಿಂಗ್ 1 to 26 ಕೊಟ್ಟಾಗ ಯಾವ ನಂಬರ್ ಬರುತ್ತೆ ಅದನ್ನು ಬರೀಲಿ. ಹಾಗಾದರೆ ವಾಟ್ ಅಬೌಟ್ ದ ಆಲ್ಫಾಬೆಟ್ ವಿತ್ ನಂಬರ್ 8? 8 ಬರಬೇಕಿದ್ರೆ ಯಾವುದು ನಂಬರ್? S. ಸೊ ಫಸ್ಟು ವಿಲ್ ಬಿ S. P ಅಲ್ಲ, ಫಸ್ಟು ಇದರಲ್ಲೇ ಬರಬೇಕು. ಇಲ್ಲಿ ಬಂದರೆ ಆಗೋದಿಲ್ಲ, ಅದರದ್ದು ಕರೆಸ್ಪಾಂಡಿಂಗ್ ಏನು ಸೆಲ್ಲಲ್ಲೇ ಇದೆ ಅಲ್ವಾ. ಸೊ ದಿಸ್ ಈಸ್ ನಾಟ್ ದ ಆನ್ಸರ್. ಸೆಕೆಂಡ್ ಒನ್ ಆಲ್ಸೋ ಕ್ಯಾನ್ಸಲ್ಸ್. ಇಲ್ಲಿದೆ ನೋಡಿ S. I ಇಲ್ಲೂ ಇರುವುದಿಲ್ಲ, ಇದೇ ಆಪ್ಷನ್ ಆನ್ಸರ್ ಆಗಿರುತ್ತೆ. ನೋಡುವ. R ಈಸ್ 9 ಕರೆಕ್ಟ್. P ಈಸ್ 11. Q ಈಸ್ 10. ಇಷ್ಟಕ್ಕೂ ಸರಿ ಇದೆ ಅಲ್ವಾ. ಸೊ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಅಬ್ಸರ್ವ್ ದ ಫಿಗರ್. ಫಸ್ಟ್ ಪ್ರತಿಯೊಂದು ಸೆಲ್ಲನ್ನು ನೋಡಿ. ಹಿಯರ್ ಇಟ್ ಈಸ್ ಡೌನ್ವರ್ಡ್ ಆ್ಯಂಡ್ ಇಟ್ ಈಸ್ ಅಪ್ವರ್ಡ್. ಇಲ್ಲಿರುವುದು ಈಚೆಗಡೆ ಬಂದಿದೆ ಇದು, ಆಯಿತಾ. ಇದು ರೈಟ್ ಸೈಡ್ ಮುಖ, ಲೆಫ್ಟ್ ಸೈಡ್ ಮುಖ ಮಾಡಿದೆ. ಹಾಗಾದರೆ ಇಲ್ಲಿರುವುದು ರೈಟ್ ಸೈಡ್ ಮುಖ ಮಾಡಿ ಇರಬೇಕು, ಇದರದ್ದು ಆಪೋಸಿಟ್ ಡೈರೆಕ್ಷನ್ನಲ್ಲಿ. ಸೊ ಆಪ್ಷನ್ 4ಅಲ್ಲಿ ಮಾತ್ರ ಇರೋದು ರೈಟ್ ಸೈಡ್. ಇದು ನೋಡಿ, ಇದು ಡೌನ್ವರ್ಡ್ ಇರೋದು ಅಪ್ವರ್ಡ್. ಪ್ರತಿಯೊಂದು ಇದು ಡೈರೆಕ್ಷನ್ ಚೇಂಜ್ ಆಗಿದೆ ಅಲ್ವಾ. ಸೊ ದಿಸ್ ಈಸ್ ಡೌನ್ವರ್ಡ್ ಇರೋದು ಅಪ್ವರ್ಡ್, ಅಪ್ವರ್ಡ್ ಇರೋದು ಡೌನ್ವರ್ಡ್. ರೈಟ್ ಸೈಡ್ ಮುಖ ಮಾಡಿರೋದು ಹಿಯರ್ ಇಟ್ ಈಸ್ ಲೆಫ್ಟ್ ಸೈಡ್. ಸೊ ದ್ಯಾಟ್ ಈಸ್ ದ ಆನ್ಸರ್. Option 4 is the correct answer. Next one, you have to observe it carefully. ನೋಡಿ ಇಲ್ಲಿ 5 sided, 7 sided, ಇಲ್ಲಿ 4 sided. ನೆಕ್ಸ್ಟ್ ಏನು? 5, 7 ಆಗಿದೆ, 4 ಇರೋದು 6 ಆಗಬೇಕು. ಎಲ್ಲ 6 sided ಇದೆ. ಹಿಯರ್ ಐ ವಿಲ್ ಕನ್ಸಿಡರ್ ದಿಸ್ ಒನ್ ಫಸ್ಟ್, ಸೆಕೆಂಡ್, ನೆಕ್ಸ್ಟ್ ಕಮ್ಸ್ ದಿಸ್ ಆನ್ಸರ್. ಅಂದರೆ 6 sided ಮತ್ತು 7 sided ಫೋರ್ತ್ ಒನ್ ಆಗಿ ನೋಡ್ತಾ ಹೋಗುವ. ಆ್ಯಡ್ ಹೇಗಾಗಿದೆ ಆ್ಯರೋ ಅಂತ ನೋಡಿ. ಒನ್ ಆ್ಯರೋ ಇರೋದು ಔಟ್ಸೈಡ್ ಎಲ್ಲ ಕಡೆ, 2 sided ಆ್ಯರೋ ಈಸ್ ಇನ್ಸೈಡ್. ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿದರೆ ಸಹ ಎಲ್ಲ ಕಡೆ ಅದೇ ರೀತಿ ಇದೆ. ಇಲ್ಲಿ ನೋಡಿ, 1 sided ಆ್ಯರೋ ಇನ್ಸೈಡ್ ಬಂದಿದೆ, ಆದ್ದರಿಂದ ಐ ಕ್ಯಾನ್ ಕ್ಯಾನ್ಸಲ್ ಇಟ್. ಹಿಯರ್ in all other 3 options we will won't get that one. Next observe. Here it is 3, 1, 2, 3. ಇಲ್ಲಿ ನೋಡಿ 3, 1, ಇಲ್ಲಿ 4 ಆದಮೇಲೆ 1, 2, 3, 3 ಆ ಥರ ತಗೊಳ್ಳೋದಕ್ಕಿಂತ 1, 2, 3 ಮತ್ತು ಇದೊಂದು ಇಲ್ಲಿ ಇದೆ ಅಲ್ವಾ,
4 ಸೈಡೆಡ್ ಆದಮೇಲೆ 5 ಸೈಡೆಡಿಗೆ ಬನ್ನಿ. 3 ಸೈಡೆಡ್ 3 ಆ್ಯರೋ ಇದ್ದದ್ದು, ಅಂದರೆ ಗೆರೆ ಇರೋದು. 3 1 2 3. ನೆಕ್ಸ್ಟ್ ಒಂದು ಟೂ ಲೈನ್ಸ್ ಇರೋದು ಆ್ಯಡ್ ಆಗಿದೆ, ಆಯಿತಾ. ನೆಕ್ಸ್ಟು ಅಗೈನ್ 3 1 2 3. ಇಲ್ಲಿ 3 ಇದೆ, ಇಲ್ಲಿ 1 ಇದೆ, ಇಲ್ಲಿ 2. ಯಾವ 2 ಇದು? ಈ 2 ನೋಡಿ. 2 ಜೊತೆಗೆ ಇಲ್ಲಿ ಫಸ್ಟ್ ಥರ್ಡ್ ಅಂತ 2 ಆ್ಯಡ್ ಆಗಿದೆ. ಅಂದರೆ ನಾವು 4 ಆದಮೇಲೆ 5 ಆಯಿತು. ನೆಕ್ಸ್ಟ್ 6 ಇರೋದನ್ನು ತಗೊಳ್ಳುವ. 6 ಇದ್ದಾಗ ಏನಾಗಬೇಕು? 6 ಸೈಡೆಡು 3 ಈ ಥರ ಆ್ಯರೋ ಇರೋದು, ಇನ್ಸೈಡ್ ಇರೋದು 3 ಲೈನ್ ಇರಬೇಕು. ಇಲ್ಲಿದೆ. ಸೆಕೆಂಡ್ ಇದು ಕರೆಕ್ಟ್, ಥರ್ಡ್ ಇದು, ಫೋರ್ತು ಇದು ಸರಿ. ನೆಕ್ಸ್ಟ್ 5th ಇದಾಗಬೇಕಲ್ವಾ? ಇಲ್ಲೂ ಇದೆ, ಅದು ಆ್ಯಡ್ ಆಗಿ ನೆಕ್ಸ್ಟ್ ಬಂದಿರೋದು. ಸೊ 7th ಔಟ್ಸೈಡ್ ಆ್ಯರೋ ಇರಬೇಕಿತ್ತು. ಸೊ ದಿಸ್ ಈಸ್ ರಾಂಗ್. ಅಗೈನ್ ಫಸ್ಟ್ ಒನ್, ಅದಕ್ಕಿಂತ ಮೊದಲು 3 ಸೈಡೆಡ್, ಫಸ್ಟ್, ಸೆಕೆಂಡ್, ದಿಸ್ ಒನ್. ಓಕೆ, ನೆಕ್ಸ್ಟ್ ಕಮ್ಸ್ 2 ಲೈನ್ಸ್ ಔಟ್ಸೈಡ್ ಆ್ಯರೋ. 2 ಲೈನ್ಸ್ ಔಟ್ಸೈಡ್ ಆ್ಯರೋ ಇಲ್ಲಿದೆ ನೋಡಿ, 2 ಸೈಡ್ ಔಟ್ಸೈಡ್ ಆ್ಯರೋ. ಇಲ್ಲಿಗ 6th ಒನ್ ನೀವು ಅಬ್ಸರ್ವ್ ಮಾಡಿದರೆ ಅದಕ್ಕಿಂತ ಮೊದಲು ಬಂದಿರೋದು 2 ಸೈಡೆಡ್ ಆ್ಯರೋ ಇನ್ಸೈಡ್, ಮತ್ತು ಇಲ್ಲಿ ಒಂದು ಲೈನ್ ಇರೋದು ಅದು ಇಲ್ಲೇ ಬಂದಿದೆ ಅಲ್ವಾ? ಅದೇ ಇಲ್ಲಿ ಅಬ್ಸರ್ವ್ ಮಾಡಿದರೆ 3 1 2 3 ಇವು 4 ಸರಿ. ನೆಕ್ಸ್ಟ್ ಯಾವುದನ್ನು ಅವರು ಆ್ಯಡ್ ಮಾಡಿದ್ದಾರೆ? ದಿಸ್ ಒನ್. ಅದನ್ನು ಇಲ್ಲಿ ಅಬ್ಸರ್ವ್ ಮಾಡಿದರೆ ಇಲ್ಲ, ಇದು ಬೇರೆ. ಸೊ ದಿಸ್ ಒನ್ ಆಲ್ಸೋ ಕ್ಯಾನ್ಸಲ್ಸ್. ಆಪ್ಷನ್ 2 is the correct answer. Okay, that's all in this video. Thank you for watching. If you like this video, please like it, share with your friends and subscribe to Mast Ganita Loka to get more mathematics related videos. Thank you.